ನಿಧಾನಕ್ಕೆ ತೆಗಿಬೇಕು ಹೂವು, ಇಲ್ಲಾಂದರೆ ಹೂವು ಕಟ್ಟಾಗ್ಬಿಡುತ್ತೆ ಹೆಸರು. ಇಷ್ಟೇ ನೋಡಿ, ಹಿಂಗೆ ಮಾಡಿ ಪ್ರೆಸ್ ಮಾಡಬೇಕು ನೋಡಿ, ಹಿಂಗೆ ಇನ್ನೊಂದು ಹೂವು ತೋರಿಸ್ಕೊಡ್ತೇನೆ. ಇದು ಬೇರೆ ಥರ ತೋರಿಸ್ತೇನೆ. ಹಿಂಗೆ ಮಾಡಿ ಓಕೆ, ಹಿಂಗೆ ಮಾಡಿ ಹಿಂಗೆ ಹೀಗೆ ನೋಡಿದ್ರಲ್ಲ, ಇಷ್ಟೇ. ಇದು ಸಣ್ಣ ಹಂಗೆ, ಇದೊಂಥರ ಫೋಲ್ಡು, ಇದೊಂಥರ ಫೋಲ್ಡ್, ಇದು ಇಲ್ಲಿ ಈ ಥರ ಬರುತ್ತೆ, ಇದು ಈ ಥರ ಬರುತ್ತೆ. ಓಕೆ ನೋಡಿ, 3 ಮಾಡಿದ್ದೇನೆ, ನೋಡ್ಕೊಳ್ಳಿ. ಇದು ಎರಡು ಒಂಥರ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಓಕೆ, ಇದು ಸೈಡಿಗೆ ಇಡ್ತೇನೆ. ಇದನ್ನು ನಾಟ್ ಹಾಕ್ಕೊಳ್ಳಿ, ಹಿಂಗೆ ಹೂವು ಆ ಕಡೆ ಜಾರಲ್ಲ ನೋಡಿ. ಇದು ಎಷ್ಟು ಉದ್ದ ಬೇಕು ಅಷ್ಟುದ್ದ ಕಟ್ ಮಾಡ್ಕೊಳ್ಳಿ, ನನಗೆ ನೋಡಿಕೊಂಡು. ಹೀಗೆ ಒಂದರಿಂದ ಹಿಂಗೆ ಇಟ್ಕೊಳ್ಳಿ. ನಿಮಗೆ ಎಷ್ಟು ದಪ್ಪ ಬೇಕು ಅಂತ ನೋಡ್ಕೊಂಡು, ಅಗಲ ಬೇಕಂದರೆ ಸ್ವಲ್ಪ ಅಗಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಿಂಗೆ ಹಾಕ್ಕೊಳ್ಳಿ. ಈ ಥರ ಇನ್ನೊಂದು ಹಾಕಿ. ಒಂದರಿಂದ ಒಬ್ಬೊಬ್ಬು ನೋಡಿ ಪೋಣಿಸ್ಕೊಬೇಕು. ನಂದಿ ಬಟ್ಲು ಇದು ನಂದಿ ಬಟ್ಲು ಅಂತಾರೆ, ಮತ್ತು ಕಲ್ಕತ್ತಾ ಮೊಗ್ಗು ಅಂತಾರೆ. ಅಂದರೆ ಬೇಗ ಅರಳಲ್ಲ. ಈ ಥರ ಪೋಣಿಸ್ಕೊಂಡ್ರೆ ಒಂದು 3 ದಿನ ಆದರೂ ಹಿಂಗೆ ಇರುತ್ತೆ ಸ್ವಲ್ಪ. ಅದೇ ಮಲ್ಲಿಗೆ ಆದರೆ ಬೇಗ ಹೋಗ್ಬಿಡುತ್ತೆ. ಹಿಂಗೆ ಈ ಥರ ಪೋಣಿಸ್ಕೊಬೇಕು. ಇದು ಸಾಕು ಫ್ರೆಂಡ್, ನಮ್ಮದು ಸಾಯಿಬಾಬಾ ಸಣ್ಣದಿದೆ, ಸಾಕು. ಎಷ್ಟುದ್ದ ಇದಕ್ಕಿದೆಲ್ಲ ಪೋಣಿಸುವಾಗ ಇನ್ನೂ ಸರಿ ಹೋಗುತ್ತೆ. ಒಂದು ಹಿಂಗೆ ಪೋಣಿಸ್ಕೊಳ್ಳಿ, ಇದನ್ನ ಗುಚ್ಚು ಟೈಪ್ ಗುಚ್ಚು ಮಾಡೋಕ್ಕೆ. ಆಮೇಲೆ ಒಂದರಿಂದ ಒಂದು ಇವಾಗ ಇದನ್ನ ಹಿಂಗೆ ಕಟ್ ಮಾಡಿಕೊಂಡ್ರೆ ಎರಡು ಮಾಡಿದ್ದೇನೆ. ಆಮೇಲೆ ನಾಟ್ ಹಾಕ್ಕೊಳ್ಳಿ, ತೀರ ದೊಡ್ಡ ಏನಿಲ್ಲ. ಓಕೆ, ಹೇಗೆ ಓಕೆ. ಇದನ್ನ ಮತ್ತೆ ಎಲ್ಲ ಕಟ್ಟಿ ತೋರಿಸ್ತೇನೆ. ಇದಕ್ಕೆ ಕಟ್ಟಬೇಕು ಹಿಂಗೆ, ನಿಧಾನಕ್ಕೆ ಕಟ್ಟಬೇಕು ಹಿಂಗೆ ಸ್ವಲ್ಪ. ಇದನ್ನ ಹಿಂಗೆ ಕಟ್ಕೊಳ್ಳಿ. ನಾನು ಲೋಟಸ್ ಹಾಕೋಣ ಅಂತ ಮಾಡಿದೆ, ನಾನು ಅದು ನಿಮಗೆ ತೋರ್ಸೋಕ್ಕಂತ ಮಾಡಿದೆ. ಒಂದು ನಿಮಿಷ ತೋರಿಸ್ತೇನೆ.